ಮನಸ್ಸೆ ಓ ಮನಸ್ಸೆ ಎಂಥ ಮನಸ್ಸೆ ಮನಸ್ಸೆ ಒಳ ಮನಸ್ಸೆ. ಚಂದ್ರಮುಖಿ ಪ್ರಾಣಸಖಿಯ ಈ ಒಂದು ಸೂಪರ್ ಹಿಟ್ ಸಾಂಗು ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತಿರುವಂಥದ್ದು. ಯಾಕೆ ಈ ಸಾಂಗ್ ಇವಾಗ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ಸ್ಮಾಲ್ ವಿಡಿಯೋ ಝಲಕ್ಕಿದೆ, ರಪ್ ಅಂತ ನೋಡ್ಕೊಂಬಂದ್ಬಿಡಿ. ಅರ್ಥ ಆಯಿತು ಅನಿಸುತ್ತೆ. ಒಬ್ಬ ಯುವಕನಿಗೋಸ್ಕರ ಇಬ್ಬರು ಯುವತಿಯರು ತನಗೆ ಬೇಕು ನನ್ನವನು ಅಂತ ಮಾರಿ ಜಗಳ ಆಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಇಂಥ ಘಟನೆಗಳನ್ನು, ಇಂಥ ಕಥೆಗಳನ್ನು ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ. ಸಿನಿಮಾಗಳಲ್ಲೂ ಕೂಡ ಹೀರೋ ನನಗೆ ಬೇಕು ಅಂತ ಈ ಲೆವೆಲಲ್ಲಿ ಹೊಡ್ಕೊಂಡಿರೋದು ನನಗಂತೂ ಯಾವುದೂ ನೆನಪಿಲ್ಲ. ಎರಡು ವಿದ್ಯಾರ್ಥಿನಿಯರು ಫ್ರಸ್ಟ್ರೇಟ್ ಆಗಿ ಈ ಲೆವೆಲಿಗೆ ಹೊಡೆದಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರು ಇನ್ನೆಷ್ಟು ಆಳವಾಗಿ ಆ ಹುಡುಗನ್ನ ಪ್ರೀತಿಸಿರ್ಬೋದು. ಪ್ರೀತಿ, ಪ್ರೇಮ, ಪ್ರಣಯ ಇದು ಅಷ್ಟು ಸುಲಭವಾಗಿ ಜೀವನದಲ್ಲಿ ಆಗೋದು ಇಲ್ಲ. ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಕೂಡ ಇದೆ. ಅಂಥದ್ರಲ್ಲಿ ಇಬ್ಬರು ಪ್ರೇಯಸಿಯರ ಮುದ್ದಿನ ಬಾಲಕ ಯಾರು ಅನ್ನೋದೇ ನನಗಿನ್ನೂ ಕುತೂಹಲವಾಗಿ ಉಳಿದಿದೆ. ಆ ಹುಡುಗ ಅದೃಷ್ಟವಂತನು ನತದೃಷ್ಟವಂತನು ನಾನರಿ. ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಓದೋ ವಯಸ್ಸಲ್ಲಿ ಓದ್ಬಿಡಿ. ಈ ರೀತಿ ನನಗೆ ಬೇಕು ಅಂತ ಪ್ರೀತಿ, ಪ್ರೇಮ, ಪ್ರಣಯದಲ್ಲಿ ಬಿದ್ದುಬಿಟ್ಟು ಅನ್ಯಾಯವಾಗಿ ನಿಮ್ಮ ಒಂದು ಗೋಲ್ಡನ್ ಟೈಮ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಮುಂದೆ ಎಷ್ಟೋ ಇಂಥ ಅಪಾರ್ಚುನಿಟಿಗಳು ನಿಮಗೆ ಬರುತ್ತೆ, ಇಂಥ ಎಷ್ಟೋ ಒಂದು ಆಫರ್ಗಳು ನಿಮಗೆ ಬರುತ್ತೆ. ನಿಮಗೆ ಅಂತ ಕೆಲವೊಂದು ವ್ಯಕ್ತಿಗಳು ಜೀವನದಲ್ಲಿ ಬಂದೇ ಬರ್ತಾರೆ. ಆವಾಗ ಅದಕ್ಕೆ ನೀವು ಅರ್ಹರಾಗಿರ್ತೀರ. ಈಗ ನಮಗೆ ದಕ್ಕದೇ ಇಲ್ಲದಿರೋದಕ್ಕೆ ನೀವು ಅನ್ಯಾಯವಾಗಿ ಈ ರೀತಿ ಹೊಡೆದಾಡಿಕೊಂಡು ಕಾಲೇಜ್ಗಳಲ್ಲಿ ಈ ರೀತಿಯಾದಂತಹ ಒಂದು ಸನ್ನಿವೇಶಗಳನ್ನು ತಂದುಕೊಂಡು ನಿಮ್ಮನ್ನು ನೋಡಿ ಚೀತು ಅಂತ ಉಗಿಯುವಂಥವ್ರಿಗೆ ನೀವು ವಸ್ತುಗಳಾಗಬೇಡಿ. ತಂದೆ ತಾಯಿಗಳು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಲಕ್ಷಾನುಗಟ್ಟಲೆ ಕೊಟ್ಟು ಇತ್ತೀಚಿನ ಎಜುಕೇಷನ್ಗಳನ್ನು ನಡೆಸ್ತಾ ಇರ್ತಾರೆ, ನಿಮ್ಮನ್ನು ಓದೋಕ್ಕೆ ಕಳಿಸ್ತಾ ಇರ್ತಾರೆ. ನಿಮ್ಮ ಕಾನ್ಸಂಟ್ರೇಷನ್ ಓದಿನ ಮೇಲಿರಲಿ. ಈ ರೀತಿ ಯಾವುದೋ ಹುಡುಗನಾಗಲಿ ಹುಡುಗಿನಾಗಲಿ ಪ್ರೀತಿಸಿ ಈ ರೀತಿ ಹೊಡೆದಾಡ್ಕೊಳ್ಳೋದಕ್ಕಾಗಲಿ ಹೋಗಬೇಡಿ. ಇದು ಶೋಭೆ ತರೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನೋಡಿದವರು ನಿಮ್ಮ ಅಭಿಪ್ರಾಯ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. ಏನಂತೀರಾ? ಆಯ್ತು, ಅಡಿಲಾರ್ದೆ ಎಲ್ಲ ನಿಂತ ಓದ್ಬಿಟ್ಟೆ.